ಅಯ್ಯಪ್ಪ ಸ್ವಾಮಿ ಫೋಟೋನ 41 ದಿವಸ ಇಟ್ಕೊಂಡು ಪೂಜೆ ಮಾಡಿ ಶಬರಿಮಲೆಗೆ ಹೋಗಿ ಬಂದಮೇಲೆ ಎಷ್ಟೋ ಜನ ಅದನ್ನು ಬಟ್ಟೆಯಲ್ಲಿ ಸುತ್ತಿನೋ ಇಲ್ಲ ಏನೋ ಒಂದು ಮಾಡಿ ಅಟ್ಟದ ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತಾರೆ. ಇದು ಸರಿಯಾ ಅಂತ ನೋಡಿದ್ರೆ 41 ದಿವಸ ನಿಮಗೆ ಮುಷ್ಟಾನ್ನ ಭೋಜನ ರಾಜ ಉಪಚಾರ ಮಾಡಿ 42ನೇ ದಿವಸ ನಿಮ್ಮನ್ನ ಕೈ ಕಾಲೆಲ್ಲ ಕಟ್ಟಾಕಿ ಒಂದು ರೂಮ್ ಒಳಗೆ ಹಾಕ್ಬಿಟ್ರೆ ನಿಮ್ಗೆ ಹೇಗೆ ಅನಿಸುತ್ತೆ? ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ? ನೀವು ಅವ್ರನ್ನ ವರ ಕೊಡ್ತೀರಾ, ಅವ್ರಿಗೆ ಶಾಪ ಕೊಡ್ತೀರಾ ಹೇಳಿ? ಅದ್ರ ಬದಲು ನೀವು ಅಯ್ಯಪ್ಪ ಸ್ವಾಮಿ ಫೋಟೋನ ತೊಗೊಳ್ದೇ ಇರ್ಬೋದು. ಒಂದು ದೀಪದಲ್ಲಿ ಅಯ್ಯಪ್ಪ ಸ್ವಾಮಿನ ಭಾವನೆ ಮಾಡಿಕೊಂಡು ಅದರಲ್ಲೊಂದು ಸಂಕಲ್ಪ ಮಾಡಿಕೊಂಡು ಅದನ್ನೇ ನೀವು ಅಯ್ಯಪ್ಪ ಅಂತ ಭಾವಿಸ್ಕೊಂಡು ಪೂಜೆ ಮಾಡ್ಬೋದೇ ಹೊರತು ಈ ಥರ ಫೋಟೋ ತೊಗೊಂಬಂದು ಇಟ್ಕೊಂಡು ಮನೇಲಿ ಪೂಜೆ ಮಾಡಿ ಅದನ್ನು ಎಷ್ಟು ದಿವಸ ಬೇಕೋ ನಮ್ಮ ಅವಶ್ಯಕತೆಗೆ ಎಷ್ಟು ದಿವಸ ಅವ್ರು ಬೇಕಾಗಿರ್ತಾರೋ ಇಟ್ಕೊಂಡು ಮತ್ತೆ ಅವ್ರನ್ನ ಅವಶ್ಯಕತೆ ಮುಗಿದ ತಕ್ಷಣ ತೊಗೊಂಡೋಗಿ ಯಾವುದೋ ಅಟ್ಟದ ಮೇಲೋ ಇಲ್ಲ ಯಾವುದೋ ಒಂದು ಮರದ ಕೆಳಗೋ ಯಾವುದೋ ಒಂದು ಬೀದಿಲೋ ಎಲ್ಲ ಒಂದು ಇಟ್ಟೋಗ್ಬಿಡ್ತಾರೆ. ಈ ಥರ ಮಾಡೋದು ಸರಿಯಲ್ಲ. ಈ ಬರೀ 41 ದಿವಸನೋ ಅಥವಾ 3 ದಿವಸನೋ 4 ದಿವಸನೋ ಪೂಜೆಗೋಸ್ಕರ ನೀವು ಅಯ್ಯಪ್ಪ ಸ್ವಾಮಿ ತೊಗೊಂಬರ್ತೀರಿ, ಪೂಜೆ ಮಾಡ್ತೀರಿ, ಅದನ್ನು ತೊಗೊಂಡೋಗಿ ಎಲ್ಲೋ ಬಿಸಾಕ್ತೀರಿ, ಎಲ್ಲೋ ಒಂದು ಇಡ್ತೀರಿ, ಏನೋ ಒಂದು ಮಾಡ್ತೀರಿ ಅಂತಂದರೆ ಅದು ನಿಮಗೆ ಫಲ ಕೊಡಲ್ಲ.